ಕಥೆ ಹೇಳುವೆ ಗೌರಿ ಪುತ್ರ ವಿನಾಯಕನಿಗೆ ಆನೆಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿರಿ ಕಥೆ ಕೇಳುವೆ ಗೌರಿ ಪುತ್ರ ವಿನಾಯಕನಿಗೆ ಆನೆಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿರಿ ಕಥೆ ಕೇಳುವೆ ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವನಕ್ಕೆ ಇಟ್ಟಳು ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವನಕ್ಕೆ ಇಟ್ಟಳು ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ತಂದರು ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ತಂದರು ಅವರಿರು ಎಂದರು ಗೌರಿ ಒಲವಿಂದ ಅವರಿರು ಎಂದರು ಗೌರಿ ಒಲವಿಂದ ಹೇಳುವೆ ಕಥೆ ಹೇಳುವೆ ಕೇಳಿರಿ ಕಥೆ ಹೇಳುವೆ ಗೌರಿ ಪುತ್ರ ವಿನಾಯಕನಿಗೆ ಆನೆಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿರಿ ಕಥೆ ಹೇಳುವೆ ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ ಒಳಗೆ ಬಿಡನು ಇಲ್ಲವಿಲ್ಲದು ಕಂದ ಎನ್ನಲು ಹೊರಗೆ ಹುಟ್ಟಿ ಬಂತು ಆಗ ಕೋಪದ ಹೊನಲು ಕೋಪದ ಬಂದರ ತಲೆ ಕತ್ತರಿಸಿದ ಕಾಮ ಸಂಹಾರಿ ಶತ್ರುಕೋಡಿ ಒಳಗಿನಿಂದ ಓಡಿ ಬಂದಳು ಗೌರಿ ಸತ್ತ ಮಗನ ಕಳೆದು ಹತ್ತು ಗೋಳಾಡಿದಳು ನಾರಿ ಸತ್ತ ಮಗನ ಕಳೆದು ಹತ್ತು ಗೋಳಾಡಿದಳು ನಾರಿ ತನ್ನ ಮಗನು ಎಂದು ಅರಿತಾನಂದ ಶಿವನು ಒಂದು ಕಾಯಾರಸಿ ಅಂದರು ಸತ್ತ ಹುಡುಗ ತನ್ನ ಮಗನು ಎಂದು ಅರಿತಾನಂದ ಶಿವನು ಒಂದು ಕಾಯಾರಸಿ ಎಂದು ತಂದರು ಅರಸಿ ಹೊರಟರು ಗಣಗಳು ದಿಕ್ಕು ದಿಕ್ಕಿಗೆ
ಶಿವನ ಬಳಿಗೆ ತಂದರು ಅದನು ಮಗನ ದೇಹ ಕಿತ್ತು ಜೀವ ತಂದನು ದೇವನು ಜೀವ ತುಂಬಿದ ಕಂದ ತಂದೆಗೆ ವಂದನೆಗೈದನು ಸಂತಸವೇ ಮಗನ ಕಬ್ಬಿ ಅವಗೆ ವರವಾಯಿತನು ಸಂತಸವೇ ಮಗನ ಕಬ್ಬಿ ಅವಗೆ ವರವಾಯಿತನು ಇಂದಿನಿಂದ ಮೊದಲ ಪೂಜೆಯೆಂದು ನಿನಗೆ ಎಂದನು ಕನಕಟಿಗೆ ನಾಯಕ ನೀ ಎಂದು ಶಿವನು ನುಡಿದನು ಅಂದಿನಿಂದ ಕಂದನಾದ ದೈವಗಣ ನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ